ನಮಸ್ಕಾರ. ನಮಸ್ತೆ ಭಾರತ ಡಿಜಿಟಲ್ ಮೀಡಿಯಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು MD ಪವಿತ್ರ, ಯೋಗವನ ಬೆಟ್ಟ ಪಾರಂಪರಿಕ ವೈದ್ಯ. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ, ಎಲ್ಲರಲ್ಲೂ ಕಾಡ್ತಿರ್ತಕ್ಕಂಥ ಮಹಿಳೆಯರು ಪುರುಷರಲ್ಲೂ ಅತಿ ಹೆಚ್ಚು ಚಿಂತೆಗೊಳಗಾಗಿರ್ತಕ್ಕಂಥ ಸಮಸ್ಯೆ ಅಂತ ಹೇಳಿದ್ರೆ ಕೂದಲು ಉದುರುವಂತ ಸಮಸ್ಯೆ, ಬಕ್ಕತಲೆ ಅಂತ ಹೇಳ್ತೀವಿ. ಚಿಕ್ಕ ವಯಸ್ಸಲ್ಲೇ ಕೂದಲು ಉದ್ರಿ ಬಕ್ಕತಲೆ ಆಗ್ತಾ ಇದೆ, ಇನ್ನ ಮದ್ವೆ ಆಗ್ಲಿಲ್ಲ, ಯಾವುದೇ ಒಂದು ವಯಸ್ಸು ಅನ್ನೋ ವಯೋಮಿತಿ ಇಲ್ಲದೆ ಈ ರೀತಿ ಆಗ್ತಾ ಇದೆ. ಇದಕ್ಕೆ ಏನ್ ಕಾರಣ? ನಮ್ ತಂದೆಗೆ ಇದೇ ರೀತಿ ಬಕ್ಕತಲೆ ಆಗಿದೆ, ಅದರಿಂದ ನನಗಾಯ್ತಾ? ನಮ್ ತಾತನು ಹೀಗೆ ಇದ್ರಂತೆ, ಇದು ನಮ್ಮ ಫ್ಯಾಮಿಲಿ ಹೆರಿಡಿಟಿ ಇರ್ಬೋದಾ? ಅಥವಾ ನಮ್ಮಲ್ಲಿ ಏನು ನೀರನ್ನ ಬಳಸ್ತಾ ಇದೀವಿ, ನೀರಲ್ಲಿ ಏನೋ ಕೆಮಿಕಲ್ ಇದೆಯಂತೆ, ಇದರಿಂದ ಆಗ್ತಾ ಇದೆಯಾ? ಅಥವಾ ನನ್ನ ದೇಹದಲ್ಲೇ ಯಾವ್ದೋ ಸಮಸ್ಯೆಗಳಿದೆಯಾ? ಏನು ಕಾರಣ ಅಂತ ತಿಳಿದೆ ಎಷ್ಟೋ ಪುರುಷರು ಮತ್ತು ಮಹಿಳೆಯರು ಒಂದು ರೀತಿಯ ದುಃಖದ ಜೀವನವನ್ನ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಈ ರೀತಿಯ ಸಮಸ್ಯೆಗಳು ಬರ್ಲಿಕ್ಕೆ ಕಾರಣ ಏನು, ಯಾವ ರೀತಿ ಈ ಒಂದು ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ, ಕೂದಲು ಯಾವ ಕಾರಣಕ್ಕೆ ಉದುರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಆಗ ಮಾತ್ರ ಆ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಕೂದಲು ಉದುರುವಂತ ಮೊದಲನೇ ಕಾರಣ ದೇಹದಲ್ಲಿ ಅಧಿಕವಾದ ಉಷ್ಣಾಂಶ. ಉಷ್ಣತೆ ಅನ್ನೋದು ಯಥೇಚ್ಛವಾಗಿ ತೊಂದರೆ ಕೊಟ್ಟಾಗ ಕೂದಲು ಉದುರುತ್ತಾ ಹೋಗುತ್ತೆ. ಈ ಉಷ್ಣತೆಯಿಂದ ಕೂದಲು ಯಾಕೆ ಉದುರುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಜೀವಕೋಶಗಳು ಅಂತ ಹೇಳ್ತೀವಿ, ಸೆಲ್ಸ್ ಪ್ರತಿ ಅಂಗಾಂಗದಲ್ಲೂ ತನ್ನ ಶಕ್ತಿಯನ್ನ ಕೊಡ್ತಾ ಬರುತ್ತೆ. ಈ ಒಂದು ಕೂದಲು ಬೆಳೀತಕ್ಕಂಥ ರೂಟ್ಸ್ ಏನಿದೆ, ಈ ರೂಟ್ಗೆ ಬೇಕಾಗಿರ್ತಕ್ಕಂಥ ಸೆಲ್ಸ್ಗಳು ಅಲ್ಲಿ ಆಕ್ಟಿವ್ ಆಗಿದ್ದಷ್ಟು ನಿಮ್ಮ ಕೂದಲ ಬುಡ ಸ್ಟ್ರಾಂಗ್ ಆಗಿರುತ್ತೆ, ಕೂದಲು ಉದುರೋದಿಲ್ಲ, ಉದುರುದು ಮತ್ತೆ ಹುಟ್ಟುವಂತ ಶಕ್ತಿ ಕೂಡ ಹೊಂದಿರುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಉಷ್ಣತೆ ಅನ್ನೋದು ಹೆಚ್ಚಾಗುತ್ತೋ ಆಗ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಹೋಗ್ತವೆ. ಇದು ಕೇವಲ ಕೂದಲ ಸಮಸ್ಯೆ ಮಾತ್ರ ಅಲ್ಲ, ದೇಹದಲ್ಲಿ ಯಾವುದೇ ಭಾಗದ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಹೋದ್ರೆ ಆ ಭಾಗದ ಶಕ್ತಿಯನ್ನ ಮನುಷ್ಯ ಕಳ್ಕೊಳ್ತಾ ಹೋಗ್ತಾರೆ. ಇದೇ ರೀತಿ ನಿಮ್ಮ ಕೂದಲ ರೂಟ್ಸ್ಗೆ, ಬುಡಕ್ಕೆ ಬೇಕಾಗಿರ್ತಕ್ಕಂಥ ಜೀವಕೋಶಗಳು ಉಷ್ಣತೆ ಹೆಚ್ಚಾಗಿರೋದ್ರಿಂದ ಸಾವನ್ನಪ್ತಾ ಇರುತ್ತೆ. ಈ ರೀತಿಯ ಅವುಗಳ ಡೆಡ್ ಏನಾಗ್ತಾ ಇದೆ, ಸೆಲ್ಸ್ ಗಳ ಡೆಡ್ ಆಗ್ತಿರೋದ್ರಿಂದ ಅಲ್ಲಿ ಕೂದಲು ಹುಟ್ಟೋ ಶಕ್ತಿಯನ್ನ ಕಳ್ಕೊಳ್ತಾ ಇದೆ, ಉದುರೋದು ಜಾಸ್ತಿ ಆಗ್ತಾ ಇದೆ, ಬೆಳವಣಿಗೆ ಕುಂಠಿತವಾಗ್ತಾ ಇದೆ. ಇದೊಂದೇ ಕಾರಣ ಅಲ್ಲ, ರಕ್ತದ ಸಂಚಾರದ ಕೊರತೆ ಅಂತ ಹೇಳ್ತೀವಿ. ಪ್ರತಿಯೊಂದು ಭಾಗಕ್ಕೂ ರಕ್ತ ಸಂಚಾರವಾದಾಗ ಮಾತ್ರ ಸೆಲ್ಸ್ ಆಕ್ಟಿವ್ ಆಗಿರುತ್ತೆ, ಸೆಲ್ಸ್ ಗಳಿಗೆ ಶಕ್ತಿ ಸಿಗುತ್ತೆ, ಸೆಲ್ಸ್ ಕೂಡ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಸಹಾಯವಾಗತ್ತೆ. ಯಾವಾಗ ರಕ್ತದಲ್ಲಿ ದೋಷಗಳು ಹೆಚ್ಚಿಗೆ ಆಗುತ್ತೋ ಆ ಸಂದರ್ಭದಲ್ಲಿ ರಕ್ತ ಸಂಚಾರದಲ್ಲಿ ಸಮಸ್ಯೆ ಆಗತ್ತೆ. ಮತ್ತು ರಕ್ತದಲ್ಲಿ ಪೌಷ್ಟಿಕಾಂಶದ ಕೊರತೆ ಆಗ್ತಕ್ಕಂಥದ್ದು, ನಮ್ಮ ಕೂದಲ ಬುಡಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ ಗಳ ಕೊರತೆ ಆದಾಗ, ರಕ್ತದಲ್ಲಿ ಆ ಒಂದು ಸಮಸ್ಯೆಗಳು ಬಂದಾಗ, ರಕ್ತ ಸಂಚಾರದ ಕೊರತೆ, ರಕ್ತದಲ್ಲಿನ ದೋಷಗಳು, ರಕ್ತದಲ್ಲಿ ಬೇಕಾದಂತ ಪೌಷ್ಟಿಕಾಂಶಗಳ ಕೊರತೆ, ಜೊತೆಗೆ ಇದೆಲ್ಲದ್ರ ಒಟ್ಟಿಗೆ ದೇಹದಲ್ಲಿ ಅಧಿಕವಾದ ಉಷ್ಣಾಂಶ ಎಲ್ಲ ಸೇರಿ ಆ ಒಂದು ಕೂದಲ ಬುಡದಲ್ಲಿ ಇರಬೇಕಾದಂತ ಸೆಲ್ಸ್, ಜೀವಕೋಶಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಕೂದಲು ಉದುರುತ್ತಾ ಹೋಗುತ್ತೆ, ಉದುರದ್ಮೇಲೆ ಹುಟ್ಟೋ ಶಕ್ತಿಯನ್ನು ಕೂಡ ಕಳ್ಕೊಳ್ತಾ ಹೋಗುತ್ತೆ. ಈ ರೀತಿ ಬೊಕ್ಕತಲೆ ಅನ್ನೋದು ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಈಗ ಅದರಿಂದ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲನೇದು ನಿಮ್ ದೇಹವನ್ನ ತಂಪಾಗಿಟ್ಕೊಳ್ಬೇಕು. ದೇಹ ತಂಪು ಮಾಡೋದಂದ್ರೆ ಏನು ಮೇಡಮ್? ದಿನಾ ನಾನು ಎಳ್ನೀರ್ ಕುಡಿತೀನಿ, ಮಜ್ಜಿಗೆ ಕುಡಿತೀನಿ, ಎಷ್ಟೆಲ್ಲಾ ತಂಪು ಮಾಡ್ತೀನಿ, ನನ್ನ ಬಾಡಿ ಹೀಟ್ ಅಲ್ಲೇ ಇರುತ್ತೆ. ನೀವು ಬರೀ ತಂಪು ಮಾಡೋದನ್ನ ಕುಡಿಯೋದ್ರಿಂದ ಈ ಒಂದು ಉಷ್ಣತೆಯನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉಷ್ಣ ಆಗುವಂತ ಆಹಾರಗಳನ್ನ ತಿನ್ನೋದ್ ಕೂಡ ನಿಲ್ಲಿಸ್ಬೇಕಾಗತ್ತೆ. ಯಾವ ಆಹಾರ ಉಷ್ಣ ಆಗುತ್ತೆ ಅನ್ನೋದು ಕೂಡ ನಮಗೆ ಅರ್ಥ ಆಗ್ತಿಲ್ಲ, ಏನ್ ತಿಂದ್ರು ಹೀಟ್ ಆಗುತ್ತೆ ಅಂತ ಅನ್ಸುತ್ತೆ. ಯಾವೆಲ್ಲ ಆಹಾರಗಳು ಅಜೀರ್ಣದ್ದಾಗಿರುತ್ತೋ, ಯಾವ್ದು ಜೀರ್ಣ ಆಗಲ್ವೋ ಅದು ಉಷ್ಣತೆಯನ್ನ ಮಾಡುತ್ತೆ. ಯಾವಾಗ ಆಹಾರಗಳು ಜೀರ್ಣ ಆಗೋದಿಲ್ವೋ ಆಗ ಮಲಶುದ್ಧಿ ಆಗೋದಿಲ್ಲ. ಅಂದ್ರೆ ನೀವು ತಿಂದಷ್ಟು ಆಹಾರ ಜೀರ್ಣವಾಗಿ ಶುದ್ಧವಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗದೆ ನಿಮ್ಮ ಹೊಟ್ಟೆಯಲ್ಲೇ ಉಳಿತಾ ಇರುತ್ತೆ. ಈ ಉಳಿದಂತ ವೇಸ್ಟೇಜ್ ಏನಿದೆ ನಿಮ್ ಬಾಡಿಯಲ್ಲಿ ಹೀಟ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಊಟ ಮಾಡಿದ್ರು ಜೀರ್ಣ ಆಗ್ಲಿಲ್ಲ ಅಂದ್ರೆ ಅದು ಉಷ್ಣತೆ ಆಗತ್ತೆ. ಇನ್ನು ಅದಕ್ಕೂ ಮೀರಿ ಜಂಕ್ ಫುಡ್ಸ್ ತಿನ್ನೋರು ಇರ್ಬೋದು, ಹಸಿರು ಮೆಣಸಿನ್ಕಾಯಿ ಖಾರ ಹೆಚ್ಚಿಗೆ ಬಳಸುವಂಥದ್ದು, ಬೇಕರಿ ಆಹಾರಗಳು, ಗೋಧಿ ಮೈದಾ ಹೆಚ್ಚಿಗೆ ಬಳಸೋದು, ಮಾಂಸಾಹಾರಗಳನ್ನ ಹೆಚ್ಚಾಗಿ ತಿನ್ನೋದು, ಹೋಟೆಲ್ ಫುಡ್ ಗಳನ್ನ ಹೆಚ್ಚಾಗಿ ತಿನ್ನೋದು, ಕಾಫಿ ಟೀ ಅಧಿಕವಾಗಿ ಬಳಸುವಂಥದ್ದು, ಉಷ್ಣ ಆಗುವಂತ ವಾತಾವರಣದಲ್ಲಿ ಇರ್ತಕ್ಕಂಥದ್ದು, ಈ ರೀತಿ ತಪ್ಪುಗಳಲ್ಲಿ ದೇಹಕ್ಕೆ ಉಷ್ಣತೆ ಅನ್ನೋದು ಕಾಡ್ತಾ ಹೋಗುತ್ತೆ. ಸೊ ಇನ್ಮೇಲೆ ನಿಮ್ಮ ದೇಹ ಶುದ್ಧಿಯನ್ನ ಮಾಡೋದ್ರ ಮುಖಾಂತರ ಉಷ್ಣತೆಯನ್ನ ಹೊರಹಾಕಿ. ದೇಹ ಶುದ್ಧಿ ಅಂತ ಹೇಳಿದ್ರೆ ಮಲಮೂತ್ರಗಳಿಂದ ಶುದ್ಧಿ ಮಾಡ್ತಕ್ಕಂಥದ್ದು. ಮಲ ಶುದ್ಧಿಗೆ ಮಾಡ್ಬೇಕಾಗತ್ತೆ ಶುದ್ಧ ಹರಳೆಣ್ಣೆ, ಎರಂಡ ತೈಲ ಅಂತ ಹೇಳ್ತೀವಿ. ಎರಂಡ ತೈಲವನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 2 ರಿಂದ 3 ಚಮಚದಷ್ಟು ಸೇವನೆ ಮಾಡಿ
ಹೊಟ್ಟೆ ಶುದ್ಧಿ, ಲೂಸ್ ಮೋಷನ್ ಆಗೋದ್ರಿಂದ ನಿಮ್ ಬಾಡಿಯಲ್ಲಿ ಇರ್ತಕ್ಕಂಥ ಉಷ್ಣಾಂಶ ಅನ್ನೋದು ಹೊರಗೆ ಬರುತ್ತೆ. ಇದಕ್ಕೆ ಆಯುರ್ವೇದದಲ್ಲಿ ವಿರೇಚನ ಪದ್ಧತಿ ಅಂತ ಕೂಡ ಕರಿತೀವಿ. ಇದನ್ನ ಮಾಡ್ಕೊಳ್ಳಿ. ಜೊತೆಗೆ ನೀವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಉಷ್ಣ ಆಗ್ತಕ್ಕಂಥ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸ್ಬೇಕಾಗತ್ತೆ. ಇನ್ನು ನೀವು ಸೇವನೆ ಮಾಡ್ಬೇಕಾಗಿರುವಂತ ಆಹಾರಗಳು ಅಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನ ಹೆಚ್ಚಳವಾಗಿ ಕೊಡಿ. ಸೊಪ್ಪು ತರಕಾರಿಗಳನ್ನ ಅಧಿಕವಾಗಿ ಬಳಸಿ. ಹಸಿರು ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ಬಳಸೋದ್ರಿಂದ ನಿಮ್ಮ ಕೂದಲು ಉದುರೋ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು. ಹಾಗೆ ಹಣ್ಣುಗಳನ್ನ ಹೆಚ್ಚಾಗಿ ಬಳಸ್ತಕ್ಕಂಥದ್ದು. ದಾಳಿಂಬೆ ಹಣ್ಣು ಕೂಡ ತುಂಬಾ ಉತ್ತಮವಾಗಿ ಕೂದಲ ಬೆಳವಣಿಗೆಯಲ್ಲಿ ಹೆಲ್ಪ್ ಮಾಡುತ್ತೆ. ಬೀಟ್ರೂಟ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಹಾಗೆ ಆಪಲ್ ಇರ್ಬೋದು. ಇದೆಲ್ಲವೂ ಕೂಡ ನಿಮ್ಮ ರಕ್ತದ ಶುದ್ಧೀಕರಣ, ರಕ್ತಕ್ಕೆ ಬೇಕಾಗಿರುವಂತ ಪೌಷ್ಟಿಕಾಂಶ, ಹಾಗೆ ಕೂದಲ ಬೆಳವಣಿಗೆ ಕೂಡ ಸಹಾಯ ಮಾಡುತ್ತೆ. ಹಣ್ಣು, ಸೊಪ್ಪು, ತರಕಾರಿಗಳು ಹಾಗೂ ಮೊಳಕೆ ಕಟ್ಟಿದ ಕಾಳುಗಳನ್ನ ಹೆಚ್ಚಾಗಿ ಬಳಸೋದು ಉತ್ತಮ. ದಿನಕ್ಕೆ ಕನಿಷ್ಠ 1-2 ಬಾರಿ ಹಾಲನ್ನ ಕುಡಿಯೋ ಅಭ್ಯಾಸ ಮಾಡಿ. ತಂಪು ಮಾಡ್ಲಿಕ್ಕೆ ಮಜ್ಜಿಗೆ ಬಳಸುವಂಥದ್ದು, ಎಳನೀರನ್ನ ಉಪಯೋಗಿಸ್ತಕ್ಕಂಥದ್ದು, ಬಾರ್ಲಿ ಗಂಜಿಯನ್ನ ಬಳಸ್ತಕ್ಕಂಥದ್ದು. ದಿನಕ್ಕೆ ಕನಿಷ್ಠ 3-4 ಲೀಟರ್ಷ್ಟು ನೀರಿನ ಅಂಶವನ್ನ ದೇಹಕ್ಕೆ ಕೊಟ್ಟು ಮೂತ್ರದ ಮುಖಾಂತರ ಉಷ್ಣಾಂಶವನ್ನ ಹೊರಗಾಕ್ತಕ್ಕಂಥದ್ದು. ಇದೆಲ್ಲದ್ರ ಜೊತೆಗೆ ಮನೆ ಮದ್ದು ಯಾವುದನ್ನ ಮಾಡ್ಕೊಳ್ಳೋದ್ರಿಂದ ಕೂದಲು ಉದುರೋದನ್ನ ನಿಲ್ಲಿಸ್ಕೊಳ್ಬಹುದು ಮತ್ತು ಕೂದಲು ಮರುಜನ್ಮವನ್ನ ಪಡಿಲಿಕ್ಕೆ ಯಾವ ಮನೆ ಮದ್ದು ಸಹಾಯವಾಗುತ್ತೆ ಅಂತ ನೋಡೋದಾದ್ರೆ, ದಾಳಿಂಬೆ ಹಣ್ಣನ್ನ ನಾವು ಕೇವಲ ತಿಂತಾ ಇರ್ತೀವಿ, ಆದ್ರೆ ಅದರ ಇನ್ನೊಂದು ಉಪಯೋಗ ಗೊತ್ತಿರೋದಿಲ್ಲ. ದಾಳಿಂಬೆ ಹಣ್ಣಿನ ರಸದಿಂದ ಎಲ್ಲಿ ಕೂದಲು ಉದುರೋಗಿದ್ಯೋ, ಬಕ್ಕತಲೆ ಆಗಿದ್ಯೋ ಆ ಭಾಗಕ್ಕೆ ದಾಳಿಂಬೆ ಹಣ್ಣಿನ ರಸದಿಂದ ಮರ್ದನವನ್ನ ಮಾಡಿ. ಮರ್ದನ ಅಂದ್ರೆ ಮೃದುವಾಗಿ ಮಸಾಜ್ ಅನ್ನ ಮಾಡ್ತಾ ಬನ್ನಿ. ಇದರಿಂದ ಕೂಡ ಆ ಒಂದು ರೂಟ್ಸ್ ಗೆ ಆಕ್ಟಿವ್ ಆಗ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಜೊತೆಗೆ ಪ್ರತಿನಿತ್ಯ ಒಂದು ದಾಳಿಂಬೆ ಹಣ್ಣನ್ನು ಕೂಡ ಸೇವನೆ ಮಾಡ್ತಾ ಬನ್ನಿ. ಹಾಗೆ ದತ್ತೂರಿ ಬೀಜ ಕೇಳಿದೀರಾ? ದತ್ತೂರಿ ಅಂತಕ್ಕಂಥದ್ದು ವಿಷಕಾರಿಯಾಗಿರ್ತಕ್ಕಂಥ ಒಂದು ಸಸ್ಯ. ಈ ದತ್ತೂರಿ ಬೀಜವನ್ನ ಅರೆದು ನಿಮ್ಮ ಬೊಕ್ಕ ತಲೆಯ ಜಾಗಕ್ಕೆ ಮೃದುವಾಗಿ ಮಸಾಜ್ ಅನ್ನ ಮಾಡೋದ್ರಿಂದ ಕೂಡ ಕೂದಲು ಮರು ಉತ್ಪತ್ತಿ ಆಗ್ಲಿಕ್ಕೆ ಸಹಾಯವಾಗುತ್ತೆ. ಆದ್ರೆ ನೆನಪಿರ್ಲಿ, ದತ್ತೂರಿ ಅಂತಕ್ಕಂಥದ್ದು ವಿಷ. ಅದನ್ನ ನೀವೇನಾದ್ರೂ ಲೇಪನ ಮಾಡಿದ್ರೆ ಕೈಯನ್ನ ಸ್ವಚ್ಛವಾಗಿ ತೊಳ್ಕೊಳ್ಬೇಕಾಗತ್ತೆ. ಇನ್ನು ನೀವು ಸೇವಿಸ್ತಕ್ಕಂಥ ಜ್ಯೂಸ್ಗಳು, ಇದರಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ತಕ್ಕಂಥ ಜ್ಯೂಸ್ ಅನ್ನ ಹೇಳ್ಕೊಡ್ತೀನಿ. ಪ್ರತಿನಿತ್ಯ ಆ ಜ್ಯೂಸ್ ಅನ್ನು ಕುಡಿತಾ ಬನ್ನಿ. ಹೇರ್ ಫಾಲ್ ಕಂಟ್ರೋಲ್ ಆಗತ್ತೆ, ಡ್ಯಾಂಡ್ರಾಫ್ ಇರೋದಿಲ್ಲ, ಮತ್ತೆ ಯಾವುದೇ ಸ್ಕಿನ್ ಅಲರ್ಜಿಸ್ ಇರೋದಿಲ್ಲ, ರಕ್ತ ಕೂಡ ಶುದ್ಧಿ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 1 ನೆಲ್ಲಿಕಾಯಿ ತಗೊಳ್ಳಿ, 1 ಅರ್ಧದಷ್ಟು ಕ್ಯಾರೆಟ್, ಅರ್ಧ ಆಪಲ್, ಅರ್ಧ ಬೀಟ್ರೂಟ್, ಸ್ವಲ್ಪ ಕರಿಬೇವು, 15-20 ಎಲೆಯಷ್ಟು ಕರಿಬೇವನ್ನ ಸೇರಿಸಿ, ಸ್ವಲ್ಪ ಒಂದು ಅರ್ಧ ಇಂಚಿಗಿಂತ ಕಡಿಮೆ ಶುಂಠಿಯನ್ನ ಹಾಕಿ ಇದೆಲ್ಲವನ್ನು ರುಬ್ಬಿ ಜ್ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ಹುಳಿ ಬೇಕು ಅಂತ ಹೇಳಿದ್ರೆ ಲೆಮನ್, ನಿಂಬೆಹಣ್ಣನ್ನ ಸೇರಿಸ್ಕೊಳ್ಬಹುದು. ಸಿಹಿ ಬೇಕು ಅಂದ್ರೆ ಹನಿ, ಜೇನುತುಪ್ಪವನ್ನ ಸೇರಿಸ್ಕೋಬಹುದು. ಮತ್ತು ರುಚಿಗೆ ಸೈಂಧವ ಲವಣವನ್ನ ಕೂಡ ಬಳಸಬಹುದು. ಇದು ಯಾವ್ದ್ರ ಅವಶ್ಯಕತೆ ಇಲ್ಲ ಅಂದ್ರೆ ಡೈರೆಕ್ಟ್ ಜ್ಯೂಸ್ ಅನ್ನು ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದ್ರೆ ನಿಮ್ಮ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬೊಕ್ಕ ತಲೆಯಲ್ಲೂ ಕೂಡ ಕೂದಲಿಟ್ಲಿಕ್ಕೆ ಈ ಒಂದು ಪೌಷ್ಟಿಕಾಂಶಗಳು ಸಹಾಯ ಮಾಡುತ್ತೆ. ಇನ್ನು ಇದೇ ರೀತಿಯಾಗಿ ಲೇಪನ ಮಾಡ್ಲಿಕ್ಕೆ ಹೇರ್ ಪ್ಯಾಕ್ ಅಂತ ಕೂಡ ಹೇಳ್ತೀವಿ. ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೂ ಕೂಡ ನಲ್ಲಿಕಾಯಿ ಆಮ್ಲ ತುಂಬಾ ಉಪಯುಕ್ತವಾದಂತ ಅಂಶ. 1-2 ನಲ್ಲಿಕಾಯಿ ತಗೊಳ್ಳಿ. ದಾಸವಾಳದ ಎಲೆ ಮತ್ತು ಹೂವು, ಬಿಳಿ ದಾಸವಾಳ ಸಿಕ್ಕರೆ ತುಂಬಾ ಉತ್ತಮ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕೆಂಪು ದಾಸವಾಳವು ನಡೆಯುತ್ತೆ. ಎಲೆ ಮತ್ತು ಹೂವನ್ನ ತೆಗೆದುಕೊಳ್ಳಿ. ಅಲೋವಿರಾದ ಜೆಲ್ಲನ್ನ ತಗೊಳ್ಬೇಕಾಗತ್ತೆ. ಸೀಬೆ ಗಿಡ, ಪೇರು ಹಣ್ಣು ಅಂತ ಹೇಳ್ತೀವಲ್ಲ, ಇದ್ರ ಮರದ ಎಳೆ ಚಿಗುರನ್ನ ಕೂಡ ಒಂದಷ್ಟು ತಗೊಳ್ಬೇಕಾಗತ್ತೆ. ಕರಿಬೇವಿನ ಎಲೆಗಳು, ಇದು ಕೂಡ ಉತ್ತಮವಾದ ಪೌಷ್ಟಿಕಾಂಶವನ್ನು ಹೊಂದಿರತಕ್ಕಂಥದ್ದು. ಒಂದೆಲಗ ನಿಮಗೆ ಸಿಕ್ಕರೆ ಆಪ್ಷನ್ ಆಗಿ ಇಟ್ಕೊಳ್ಳಿ. ಬಟ್ ಸಿಕ್ಕೋದ್ರಿಂದ ನಿಮಗೆ ನೆನಪಿನ ಶಕ್ತಿ, ಮೆದುಳಿನ ಸಮಸ್ಯೆಗಳು ಹಾಗೂ ಕೂದಲು ಉದುರೋ ಸಮಸ್ಯೆಗಳು ಮತ್ತು ದೇಹದ ಉಷ್ಣಾಂಶ ಪ್ರತಿಯೊಂದಕ್ಕೂ ಸಹಾಯವಾಗುತ್ತೆ. ಒಂದೆಲಗವನ್ನ ಕೂಡ ಬಳಸಬಹುದು. ಈಗ ನಲ್ಲಿಕಾಯಿ, ಕರಿಬೇವಿನ ಎಲೆ, ದಾಸವಾಳದ ಎಲೆ, ಅಲೋವೆರಾ ಮತ್ತು ಈರುಳ್ಳಿಯನ್ನ ಕಟ್ ಮಾಡ್ಕೊಳ್ಳಿ. ಇದನ್ನೆಲ್ಲವನ್ನು ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ರುಬ್ಕೊಳ್ಳಿ. ಈ ಪೇಸ್ಟ್ ಅನ್ನ ಸ್ನಾನಕ್ಕೆ 1-2 ಗಂಟೆ ಮುಂಚಿತವಾಗಿ ನಿಮ್ಮ ಕೂದಲ ಬುಡಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಹೇಗೆ ಮೆಹಂದಿ ಎಲ್ಲ ಹಚ್ಕೊಳ್ತೀರಾ ಹಾಗೆ ಕೂದಲ ಬುಡಕ್ಕೆ ಈ ಒಂದು ಪ್ಯಾಕ್ ಅನ್ನ ಹಾಕಿ 1-2 ಗಂಟೆಗಳ ಕಾಲ ಬಿಟ್ಟು ತದನಂತರ ಅದನ್ನ ಸ್ವಚ್ಛ ಮಾಡೋದ್ರಿಂದ ನಿಮ್ಮ ಕೂದಲು ಉದುರುವಂತ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು. ಅದೇ ರೀತಿ ತಲೆಗೆ ಹಚ್ಚತಕ್ಕಂತ ತೈಲವನ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಎಳ್ಳಿನ ಎಣ್ಣೆಯನ್ನ ತಗೊಂಡ್ ಬರ್ಬೇಕಾಗತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಆದ್ರೂ ಕೂಡ
ಉತ್ತಮವಾದಂತ ಎಣ್ಣೆ. ಕೊಬ್ಬರಿ ಎಣ್ಣೆಗಿಂತ ನಿಮ್ಮ ಕೂದಲು ಉದ್ರೋದ್ ನಿಲ್ಬೇಕು ಅಂತ ಹೇಳಿದ್ರೆ ಎಳ್ಳೆಣ್ಣೆ, ತಿಲ ತೈಲ ಅಂತ ಹೇಳ್ತೀವಿ, ಇದರಿಂದ ಹೆಚ್ಚಿನ ಉಪಯೋಗವಾಗುತ್ತೆ. ಎಳ್ಳೆಣ್ಣೆಯನ್ನ ತೆಗೆದುಕೊಳ್ಳಿ. ಇದಕ್ಕೆ ನೀವೇನ್ ಏರ್ ಪ್ಯಾಕ್ ಮಾಡ್ಲಿಕ್ಕೆ ಅಂತ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ, ಅದೇ ರೀತಿಯ ಒಂದು ಪ್ಯಾಕ್ ಅನ್ನ, ಏರ್ ಪ್ಯಾಕ್ ಅನ್ನ ಏನ್ ರೆಡಿ ಮಾಡಿರ್ತೀರ ಅದನ್ನೇ ಈ ಒಂದು ತೈಲದಲ್ಲಿ ಸೇರಿಸಿ ಅದಕ್ಕೆ ಸ್ವಲ್ಪ ನೆನೆಸಿಟ್ಟಿರ್ತಕ್ಕಂಥ ಮೆಂತ್ಯ ಕೂಡ ಆಡ್ ಮಾಡ್ಕೊಳ್ಳಿ. ಮೆಂತ್ಯನ್ನ ರುಬ್ಬುವಾಗ ಸೇರಿಸ್ಕೊಳ್ಳಿ. ಇದೆಲ್ಲವನ್ನು ಆ ಎಣ್ಣೆಯಲ್ಲಿ ಸೇರಿಸಿ ಮಂದ ಉರಿಯಲ್ಲಿ ಬಿಸಿ ಮಾಡ್ಬೇಕಾಗತ್ತೆ. ತುಂಬಾ ಅದು ಆ ಎಣ್ಣೆಯಲ್ಲಿ ನೀವು ರುಬ್ಬಿರ್ತಕ್ಕಂಥ ಕಲ್ಕ ಅಂತ ಹೇಳ್ತೀವಿ, ಆ ಅಂಶ ಎಣ್ಣೆಯಲ್ಲಿ ಬೇಯಬೇಕು. ಆದ್ರೆ ಜಾಸ್ತಿ ಉರಿ ಕೊಟ್ಟು ಅದನ್ನ ಸೀದೋಗಾಗೆ ಮಾಡ್ಬೇಡಿ. ಕಡಿಮೆ ಉರಿಯಲ್ಲಿ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ತಾ ಎಣ್ಣೆಯಲ್ಲಿ ಅದು ಬೆರೆತು ಹೋಗಾಗೆ ನೀವು ಮಾಡ್ಕೊಳ್ಬೇಕು. ಈ ಒಂದು ತೈಲವನ್ನ ಆರಿಸಿ ಶೋಧಿಸಿ ಒಂದ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ಳಿ. ವಾರದಲ್ಲಿ 2 ರಿಂದ 3 ಬಾರಿ ಅಪ್ಲೈ ಮಾಡಿ. ಇದರಿಂದ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಇದೆಲ್ಲವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಈ ತೈಲ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳಿದ್ರೆ ಯೋಗವನ ಬೆಟ್ಟದ ಕೇಶ ತೈಲ ಹಾಗೂ ಇಂದ್ರಲುಪ್ತ ತೈಲ 2 ರೀತಿಯ ಆಯಿಲ್ ಸಿಗುತ್ತೆ. ಇಂದ್ರಲುಪ್ತ ತೈಲದ ವಿಶೇಷತೆ ಏನಂತ ಹೇಳಿದ್ರೆ ಬಕ್ಕತಲೆಯಲ್ಲೂ ಕೂಡ ಕೂದಲನ್ನು ಹುಟ್ಟಿಸತಕ್ಕಂತ ಶಕ್ತಿಯನ್ನ ಹೊಂದಿರುತ್ತೆ. ಯಾರಲ್ಲಿ ಬಕ್ಕತಲೆ ಇದೆಯೋ ಅಲ್ಲಿಗೆ ಇಂದ್ರಲುಪ್ತ ತೈಲವನ್ನ ಹಾಕಿ ಮೃದುವಾಗಿ ಮಸಾಜ್ ಅನ್ನ ಮಾಡ್ತಾ ಬನ್ನಿ. ಪ್ರತಿನಿತ್ಯ ರಾತ್ರಿ ಅಪ್ಲೈ ಮಾಡಿ, ಬೆಳಗ್ಗೆ ಸ್ನಾನ ಮಾಡಿ. ಈ ಇಂದ್ರಲುಪ್ತ ತೈಲ ಉಪಯೋಗಿಸೋದ್ರಿಂದ ಬಕ್ಕತಲೆಯಲ್ಲಿ ಕೂದಲು ಬರ್ಲಿಕ್ಕೆ ಸಹಾಯವಾಗತ್ತೆ. ಕೇಶ ತೈಲ ಓವರ್ ಆಲ್ ಹೆಡ್, ನಿಮ್ಮ ಸಂಪೂರ್ಣ ತಲೆ ಕೂದಲು ಎಲ್ಲೂ ಉದುರದೇ ಇರೋ ಹಾಗೆ ಸ್ಟ್ರಾಂಗ್ ಆಗಿ ಇರ್ಲಿಕ್ಕೆ ಕೇಶ ತೈಲ ಹೆಲ್ಪ್ ಆಗುತ್ತೆ. 2 ತೈಲಗಳನ್ನ ಬಳಸ್ಕೊಂಡು ನಿಮ್ಮ ಕೂದಲು ಉದುರೋ ಸಮಸ್ಯೆಯನ್ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ನಮಸ್ಕಾರ.